ಇನ್ನು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಮೂಡಾದಲ್ಲಿ 50-50 ಅನುಪಾತದಲ್ಲಿ ಸೈಟು ನೀಡಲಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾವಿರಾರು ಸೈಟು ನೀಡಿರೋದು ಬಿಜೆಪಿಯ ಕಾಲದಲ್ಲಿ. ತನಿಖೆ ಆಗೋದಾದ್ರೆ ಬಿಜೆಪಿ ಕಾಲದ ತನಿಖೆಯೇ ಆಗಬೇಕು. ನಮಗೇನು ಇದರಲ್ಲಿ ಯಾವುದೇ ರೀತಿಯ ಆತಂಕ ಇಲ್ಲ. ಆದ್ರೆ ದುರಾದೃಷ್ಟ ನಮ್ಮದು. ಸಿದ್ದರಾಮಯ್ಯರವರ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಸಹ ಇಲ್ಲ. ಸಮರ್ಥ ಆಡಳಿತಗಾರ ಕಾಂಗ್ರೆಸ್ನಲ್ಲಿ ಇರೋದನ್ನ ಸಹಿಸೋಕೆ ಆಗ್ತಾ ಇಲ್ಲ. ಇದು ರಾಜಕೀಯ ಪ್ರೇರಿತವಾದದ್ದು ಅಂತ ಹೇಳಿ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಪತ್ನಿ ಅವರು ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಚೆಲುವರಾಯಸ್ವಾಮಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅವರು ಹೇಳಿದ್ರು, ನೀವು ನಮ್ಮ ಸ್ನೇಹಿತರು ಕೇಳಿದ್ರು, ಸುರೇಶ್ ಅವರು ಮಂತ್ರಿ ಆಗೋದಕ್ಕಿಂತ ಮೊದಲೇ 50-50 ರೇಷಿಯೋದಲ್ಲಿ ಅನೇಕರಿಗೆ ಸೈಟ್ ಕೊಟ್ಟಿದ್ದಾರೆ. ಇದು ಒಬ್ಬರಿಗಲ್ಲ ಇಬ್ಬರಿಗಲ್ಲ, ಸಾವಿರಾರು ಸೈಟನ್ನು ವಿತರಣೆ ಮಾಡಿದ್ದಾರೆ. ಇದೆಲ್ಲ ಆಗಿರ್ತಕ್ಕಂಥದ್ದು ಬಿ ಜೆ ಪಿಯವರ ಆಡಳಿತದ ಸಂದರ್ಭದಲ್ಲೇ ಹೆಚ್ಚಾಗಿರ್ತಕ್ಕಂಥದ್ದು. ಅವರೇ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದರು, ಅವ್ರದ್ದೇ ಸರ್ಕಾರ ಇತ್ತು, ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿ ಇದ್ದು ಆಗಿದ್ದು. ತನಿಖೆ ಆಗೋದಾದರೆ ಅವ್ರ ಮೇಲೆ ಆಗಬೇಕು. ದುರಾದೃಷ್ಟ ಅಂತ ಕಾಣುತ್ತೆ. ಆದರೆ ನಮಗೆ ಅದೇನು ಆತಂಕ ಇಲ್ಲ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಲೋಕಾಯುಕ್ತನೂ ಸಹ ಕ್ಲಿಯರಾಗಿ ಇವ್ರದ್ದು ಯಾವುದೇ ಥರ ಪಾತ್ರ ಇಲ್ಲ ಅಂತ. ಇಷ್ಟೆಲ್ಲ ಆದ್ರೂ ಸಹ ಸೈಟನ್ನು ಮಾನ್ಯ ಶ್ರೀಮತಿಯವರು ಮುಖ್ಯಮಂತ್ರಿಯವರಿಗೆ ನಾವು ವಾಪಸ್ ಕೊಡ್ತಾ ಇದ್ದೀನಿ ಅಂತೇಳಿ, ಇದರ ಅವಶ್ಯಕತೆ ಇಲ್ಲ, ತನಿಖೆ ಆಗಲಿ, ನ್ಯಾಯಯುತವಾಗಿದ್ದರೆ ಮುಂದೆ ಕೊಡಿ, ಇಲ್ಲಂದರೆ ಅದನ್ನು ಮುಟ್ಗೋಲು ಹಾಕೊಳ್ಳಿ ಅಂತ ಹೇಳಿ ವಾಪಸ್ ಅವರು ಬರೆದು ಕೊಟ್ಟಾಗಿದೆ. ಇದು ಲೋಕಾಯುಕ್ತನೂ ಕೊಟ್ಟಾಗಿದೆ. ಇಡೀ ಇದಕ್ಕೆ ಯಾಕೆ ಎಂಟ್ರಿ ಆಯಿತು ಅಂತ ನಮಗೂ ಆಶ್ಚರ್ಯ ಆಗುತ್ತೆ. ಇದೇನು ರಾಜಕೀಯ ಪ್ರೇರಿತ ಅಷ್ಟೇ, ಇನ್ನು ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಸಾಧ್ಯ. ರಾಜಕೀಯ ಪ್ರೇರಿತ ಇದೆ. ಸೊ ಇದರಿಂದ ಯಾವುದೇ ಥರದ ನಮ್ಗೆ ಆತಂಕನೂ ಇಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತೆರೆದಿಟ್ಟು ಪುಕ್ಕ. ಅವರು ಪ್ರಾರಂಭದಿಂದ ಇಲ್ಲಿವರೆಗೆ ಅವರ ಅಡ್ಮಿನಿಸ್ಟ್ರೇಷನ್ನು, ಅವರ ಆಡಳಿತ ಸಂದರ್ಭದಲ್ಲಿ ಕಪ್ಪು ಚುಕ್ಕಿ ಇಲ್ಲ. ಅವ್ರಿಗೇನಾಗಿದೆ ಅಂದರೆ, ಈ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಅತ್ಯಂತ ಒಂದು ಮಾಸ್ ಲೀಡ್ರು ಮತ್ತು ಸರಳತೆ ಮತ್ತು ಅಡ್ಮಿನಿಸ್ಟ್ರೇಷನ್ನು ಹೈಯೆಸ್ಟು ಆರ್ಥಿಕ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು. ಸೊ ಇಂಥ ಒಬ್ಬ ಆಡಳಿತಗಾರರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು ಅವ್ರಿಗೊಂದು ಸ್ವಲ್ಪ ಗಸಿಬಿಸಿ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್